ವೆಲ್ಕಮ್ ಬ್ಯಾಕ್. ಬನ್ನಿ ರಾಜ್ಯದ ಕೆಲವು ಪ್ರಮುಖ ಸುದ್ದಿಯನ್ನು ನೋಡೋಣ. ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಬಾಮೈದ ಅಬಕಾರಿ ಇಲಾಖೆ ಅಧಿಕಾರಿ ಮಂಜುನಾಥ್ಗೆ ಜಾರಿ ನಿರ್ದೇಶನಾಲಯ ಶಾಕ್ ಕೊಟ್ಟಿದೆ. ಬೆಳಗಾವಿ, ಬೆಂಗಳೂರು ಸೇರಿದಂತೆ 6 ಕಡೆ ದಾಳಿ ಮಾಡಿದೆ. ದಾಳಿ ವೇಳೆ ಬೇನಾಮಿ ಬಾರ್ ಲೈಸೆನ್ಸ್ ಫೈಲ್ಗಳು ಪತ್ತೆಯಾಗಿವೆ. ಆತ ದಾವಣಗೆರೆಯಲ್ಲಿ ಬಂಧಿಸಲಾದ ಶಂಕಿತ ಉಗ್ರ ಸ್ಫೋಟಕ ಹೇಳಿಕೆಗಳನ್ನು ಕೊಟ್ಟಿದ್ದಾನೆ. ರಾಮ ಮಂದಿರ ಸ್ಫೋಟಕ್ಕೆ ಸ್ಕೆಚ್ ಹಾಕಿದ್ದೆ ಅಂತ ಹೇಳಿ ಆತ ಹೇಳ್ಕೊಂಡಿದ್ದಾನೆ. ಪೊಲೀಸರೇ ಶಾಕ್ ಆಗಿದ್ದಾರೆ. ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಭಾವ ಮಂಜುನಾಥ್ಗೆ ಜಾರಿ ನಿರ್ದೇಶನಾಲಯದ ದಾಳಿಯ ಬಿಸಿ ತಟ್ಟಿದೆ. ಬೆಳಗಾವಿಯ ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತರಾದ ಮಂಜುನಾಥ್ ರವರ ಸಂಬಂಧಪಟ್ಟ 6 ಕಡೆಗಳಲ್ಲಿ ಇಡಿ ದಾಳಿ ನಡೆಸಿದೆ. ಅಕ್ರಮ ಹಣ ವರ್ಗಾವಣೆ ಆರೋಪದಡಿ ಬೆಳಗಾವಿ, ಬೆಂಗಳೂರು, ದಾವಣಗೆರೆ, ಬಳ್ಳಾರಿ, ಮೈಸೂರು ಸೇರಿದಂತೆ 6 ಕಡೆ ಇಡಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಬೆಳಗಾವಿಯ ಟಿವಿ ಸೆಂಟರ್ನಲ್ಲಿರುವ ನಿವಾಸದಲ್ಲಿ ಕೆಲ ಮಹತ್ವದ ದಾಖಲೆಗಳು ಪತ್ತೆಯಾದವು. ಮಂಜುನಾಥ್ ಮನೆಯಲ್ಲಿ ಬೇನಾಮಿ ಬಾರ್ ಲೈಸೆನ್ಸ್ ಫೈಲ್ಗಳು ಪತ್ತೆಯಾಗಿವೆ. ಬೇನಾಮಿ ಹೆಸರಲ್ಲಿ ಬೆಳಗಾವಿ, ದಾವಣಗೆರೆ, ಬಳ್ಳಾರಿ, ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಬಾರ್ ಲೈಸೆನ್ಸ್ ಹೊಂದಿರುವುದು ಪತ್ತೆಯಾಗಿದೆ. ಬೇನಾಮಿ ಬಾರ್ಗಳಿಂದ ಬರುವ ಹಣವನ್ನು ವಿದೇಶದಲ್ಲಿ ಹೂಡಿಕೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ಕರ್ನಾಟಕ, ಗೋವಾ, ರಾಜಸ್ಥಾನ ಸೇರಿದಂತೆ ದೇಶದ ಹಲವೆಡೆ ಇಡಿ ದಾಳಿ ನಡೆಸಿದೆ. ಆಗಿರ್ಬೋದು, ಅದೇ ರೂಟೀನಾಗ ಆಗಿರ್ಬೋದು. ಅದರಲ್ಲಿ ಏನು ಹೇಳ್ಬೇಕು, ನಾವೇನು ಹೇಳ್ಬೇಕು ಗೊತ್ತಿಲ್ಲ. ಅದು ಇನ್ನೂ ಇನ್ವೆಸ್ಟಿಗೇಷನ್ ಆಗಬೇಕು. ಎದಕ್ಕೆ ಮಾಡಿದ್ದಾರೆ ನಮಗೂ ಗೊತ್ತಿಲ್ಲ. ಅದು ಹೊರಗೆ ಬಂದ ಮ್ಯಾಗ ಗೊತ್ತಾಗೋಲ್ಲ ಎದಕ್ಕೆ ಮಾಡಿದಾರಂತ. ಮಾಹಿತಿ ಬರೋರಿಗೆ ಏನು ಹೇಳಲಿಕ್ಕಾಗೋಲ್ಲ ಹಿಂಗೆ ಅಂತ. ಸ್ಪಷ್ಟವಾಗಿ ವೇಟ್ ಮಾಡೋಣ, ನಾಳೆವರೆಗೆ ಗೊತ್ತಾಗುತ್ತೆ ಏನು ರೀಸನ್ನು. ಆಮ್ಯಾಗ ಅದಕ್ಕೇನು ಹೇಳಲಿಕ್ಕೆ ಅನುಕೂಲ ಆಗ್ತದೆ. ಯಾವುದಾದ್ರು 7 ಕಡೆ ಆಗಿರ್ಬೋದು, 8, 10 ಆಗಿರ್ಬೋದು, ಅದು ಗೊತ್ತಿಲ್ಲ. ಸಚಿವ ಸತೀಶ್ ಜಾರಕಿಹೊಳಿ ಭಾವ ಮಂಜುನಾಥ್ ಅವರ ಫ್ಲಾಟ್ ಮೇಲೂ ಇಡಿ ದಾಳಿ ಮಾಡಿತು. ಸಮಿಟ್ ಅಪಾರ್ಟ್ಮೆಂಟ್ನಲ್ಲಿ ದಾಖಲೆಯ ಪರಿಶೀಲನೆ ನಡೆಸಲಾಗಿದೆ. ಫ್ಲಾಟ್ನಲ್ಲಿ ಹಣ ಮತ್ತು ದಾಖಲೆ ಸಿಕ್ಕಿರುವ ಮಾಹಿತಿಯೂ ಇದೆ. ಆತ ಮೈಸೂರಿನಲ್ಲೂ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ದಟ್ಟಗಳ್ಳಿಯಲ್ಲಿ ಮಂಜುನಾಥ್ಗೆ ಸೇರಿದ ಮನೆ ಎಂಬ ಮಾಹಿತಿ ಮೇರೆಗೆ ದಾಳಿ ಮಾಡಿದ್ರು. ಸದ್ಯ ಮಂಜುನಾಥ್ ಆಪ್ತ ಸ್ನೇಹಿತೆ ಯಮುನಾ, ಆಕೆಯ ತಾಯಿ ಆ ಮನೆಯಲ್ಲಿ ವಾಸವಾಗಿದ್ದಾರೆ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದಲ್ಲಿರುವ 2 ಮನೆಗಳ ಮೇಲೂ ಇಡಿ ಅಧಿಕಾರಿಗಳು ದಾಳಿ ಮಾಡಿ ಶೋಧ ನಡೆಸಿದ್ದಾರೆ. ದಾವಣಗೆರೆಯಲ್ಲಿ ಬಂಧಿಸಲಾಗಿರುವ ಶಂಕಿತ ಉಗ್ರ ಸುಹೇಲ್ ವಿಚಾರಣೆ ವೇಳೆ ಸ್ಫೋಟಕ ವಿಚಾರ ಬಹಿರಂಗವಾಗಿದೆ. ಅಯೋಧ್ಯೆ ರಾಮಮಂದಿರ ಬಾಂಬ್ನಿಂದ ಸ್ಫೋಟಿಸಲು ಬಯಸುತ್ತೇನೆ ಅಂತ ಆತ ಪೊಲೀಸರ ಬಳಿ ಹೇಳಿದ್ದ. ಇನ್ನು ಆತನ ಮೊಬೈಲ್ನಲ್ಲಿ ಪಾಕಿಸ್ತಾನ ಕೋಡ್ ಇರುವ ಸಂಖ್ಯೆಯಲ್ಲಿ ರಾಣಾಬಾಯ್ ಅಂತ ಹೆಸರಿರೋದು ಪತ್ತೆಯಾಗಿದೆ. ಈತ ಕೆಲ ವೆಪನ್ಗಳನ್ನು ಹಿಡಿದು ಫೋಟೋ ಕೂಡ ತೆಗೆಸಿಕೊಂಡಿದ್ದ. ಸದ್ಯಕ್ಕೆ ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ ಈತನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆರೋಪಿ ಹಲವು ಸಂಘಟನೆಗಳ ಜೊತೆ ಸಂಪರ್ಕ ಹೊಂದಿರುವುದು ವಿಚಾರಣೆ ವೇಳೆ ಪತ್ತೆಯಾಗಿದೆ. ದೇಶದಲ್ಲಿ ದುಷ್ಕೃತ್ಯ ಎಸಗುವ ಸಂಚು ರೂಪಿಸ್ತಾ ಇದ್ದ ಮಾಹಿತಿಯೂ ಬಹಿರಂಗವಾಗಿದೆ. ಆರೋಪಿಯನ್ನ ನಿನ್ನೆ ತುಮಕೂರು ಪೊಲೀಸರಿಗೆ ಹಸ್ತಾಂತರ ಮಾಡಲಾಗಿತ್ತು. ಶಿವಮೊಗ್ಗದಲ್ಲಿ ಪೊಲೀಸಪ್ಪನ ಲವ್ ಸೆಕ್ಸ್ ದೋಖಾ ಪ್ರಕರಣ ಬೆಳಕಿಗೆ ಬಂದಿದೆ. ದಲಿತ ಯುವತಿ ಜೊತೆ ಪ್ರೀತಿ ಪ್ರೇಮ ಅಂತ ನಾಟಕವಾಡಿ ದೈಹಿಕ ಸಂಪರ್ಕ ಬೆಳೆಸಿದ್ದ ಶಿವಮೊಗ್ಗ ಗ್ರಾಮಾಂತರ ಠಾಣೆಯ ಕಾನ್ಸ್ಟೇಬಲ್ ಈರೇಶ್ ಬಾಬು ಈಗ ಉಲ್ಟಾ ಹೊಡೆದಿದ್ದಾನೆ. ಲಾಡ್ಜ್ನಲ್ಲಿ ಅರಿಶಿನ ಕೊಂಬು ಕಟ್ಟಿ ಮದುವೆಯ ನಾಟಕವಾಡಿದ ಈರೇಶ್ ಯುವತಿಗೆ ಗರ್ಭಪಾತ ಕೂಡ ಮಾಡಿಸಿದ. ಖಾಸಗಿ ಫೋಟೋಗಳನ್ನು ಸೋರಿಕೆ ಮಾಡುವುದಾಗಿ ಧಮಕಿ ಹಾಕಿದ್ದು ಮೋಸ ಹೋದ ಯುವತಿ ಈಗ ನ್ಯಾಯಕ್ಕಾಗಿ ಅಲಿತಾ ಇದ್ದಾರೆ. ಪ್ರೆಸಿಡೆಂಟ್ ಲಾಡ್ಜಲ್ಲಿ ನನ್ನ ಮದುವೆ ಆಗಿರ್ತಾರೆ. ಅರಿಶಿನದ ಕೊಂಬ ಕಟ್ಟಿರ್ತಾರೆ. ಮದುವೆ ಆಗಿ ಗ್ರ್ಯಾಂಡಾಗಿ ಮದುವೆ ಮಾಡ್ಕೊಂಡು ಹೋಗ್ತೀನಿ, ನನ್ನ ತಂಗಿ ಒಂದು ಮದುವೆ ಆಗಲಿ ಅಂತ ಈ ತಾಳಿ ಕಟ್ಟಿ ನನಗೆ ನಂಬಿಸಿರ್ತಾರೆ. ಫೋಟೋಸ್ ಎಲ್ಲ ತಗೊಂಡಿದ್ದು ಅವ್ರ ಫೋನಲ್ಲಿದೆ. ಅವ್ರ ಫೋನ್ ಇವಾಗ ಇಲ್ಲ ಅಂತ ಹೇಳ್ತಿದ್ರೆ ಅದನ್ನ ಒಂದು ರಿಕವರಿ ಮಾಡಿಸ್ಕೊಡ್ಬೇಕು. ಅವ್ರ ಫೋನಲ್ಲಿ ಎಲ್ಲ ಸಾಕ್ಷಿಗಳು ಇದೆ. ತುಮಕೂರಿನಲ್ಲಿ ಅಪಘಾತ ಎಂಬಂತೆ ಬಿಂಬಿಸಿ ಅಣ್ಣನಿಂದಲೇ ತಮ್ಮನ ಕೊಲೆ ಪ್ರಕರಣ ಸಂಬಂಧ ಮತ್ತಷ್ಟು ಸ್ಫೋಟಕ ಅಂಶ ಬಯಲಾಗಿದೆ. 30 ಲಕ್ಷ ರೂಪಾಯಿ ವಿಮೆ ಹಣಕ್ಕಾಗಿ ತಮ್ಮ ರಮೇಶ್ನನ್ನ ಅಣ್ಣ ಹನುಮಂತರಾಜು ಕೊಲೆ ಮಾಡಿರೋದು ತನಿಖೆಯಿಂದ ತಿಳಿದು ಬಂದಿದೆ. ಜೂನ್ 19ರಂದು ಬೈಕ್ನಲ್ಲಿ ಬರ್ತಾ ಇದ್ದ ರಮೇಶ್ಗೆ ಕಾರ್ನಿಂದ ಡಿಕ್ಕಿ ಹೊಡೆಸಿ ನಂತರ ಉಸಿರುಗಟ್ಟಿಸಿ ಕೊಲೆ ಮಾಡಲಾಗಿತ್ತು. ರಮೇಶನ ಅಣ್ಣ ಹನುಮಂತರಾಜು, ಲಕ್ಷ್ಮೀಕಾಂತ್, ನವೀನ್ ಮತ್ತು ಜಿಲಾನಿ ಎಂಬುವರು ಈ ಕೃತ್ಯ ಎಸಗಿದ್ರು.
ಈ ರಮೇಶನ ಹೆಸರಿಗೆ, ಮೃತನ ಹೆಸರಿಗೆ ಒಂದು 15 ಲಕ್ಷಕ್ಕೆ LIC ಇನ್ಶೂರೆನ್ಸನ್ನು ಮಾಡಿಸಿರುತ್ತಾರೆ. ಸೊ ಪ್ರತಿಯೊಂದು ವರ್ಷಕ್ಕೆ ಅದು 85,000 ಇನ್ಶೂರೆನ್ಸ್ ಪ್ರೀಮಿಯಮು ಪೇ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಇದು ಆಕ್ಸಿಡೆಂಟ್ ಆದರೆ ಈ 15 ಲ್ಯಾಕ್ಸ್ಗೆ ಡಬಲ್ ಅಂದರೆ 30 ಲ್ಯಾಕ್ಸ್ ಬರುತ್ತೆ ಅಂತ ಸ್ಕೀಮ್ ಇದೆ. ಸೊ ಈ ಹಣಕ್ಕೋಸ್ಕರ ಸ್ವಂತ ಅಣ್ಣನೇ ತಮ್ಮನ್ನು ಈ ಥರ ಪ್ಲ್ಯಾನ್ ಮಾಡಿ ಸಾಯಿಸಿರೋದು ನಮಗೆ ಕಂಡು ಬಂದಿದೆ. ಸೊ ಇಮಿಡಿಯೇಟಾಗಿ ಈ 4 ಜನರನ್ನು ನಾವು ಅರೆಸ್ಟ್ ಮಾಡಿ ಮ್ಯಾಜಿಸ್ಟ್ರೇಟ್ ಮುಂದೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅವರ ಮುಂದೆ ಪ್ರೊಡ್ಯೂಸ್ ಮಾಡಿ. ಬೆಂಗಳೂರಿನ ಕೆಆರ್ಪುರಂನಲ್ಲಿ ನಡೆದ ತ್ರಿವಳಿ ಕೊಲೆ ಪ್ರಕರಣದ ಆರೋಪಿ ಶ್ವೇತಾಳನ್ನ ಬಂಧಿಸಲಾಗಿದೆ. ಪಾಂಡಿಚೇರಿ ರೈಲ್ವೆ ನಿಲ್ದಾಣದಲ್ಲಿ ಆರೋಪಿಯನ್ನ ಸೆರೆ ಹಿಡಿಯಲಾಗಿದೆ. ಮತ್ತೋರ್ವ ಆರೋಪಿ ಶ್ವೇತಾ ಪ್ರಿಯಕರ ಕೆನತ್ಗಾಗಿ ಶೋಧ ಮುಂದುವರೆದಿದೆ. ತಾಯಿಯನ್ನ ನಾನೇ ಕೊಂದಿದ್ದು ಅಂತ ಈ ಕೃತ್ಯದ ವೇಳೆ ಬಾಯ್ ಫ್ರೆಂಡ್ ಕೆನತ್ ಸಹಕಾರ ಕೊಟ್ಟಿದ್ದಾನೆ ಎನ್ನುವುದನ್ನು ಕೂಡ ಪೊಲೀಸರ ಮುಂದೆ ಶ್ವೇತಾ ಹೇಳಿದಾಳೆ. ಬೆಂಗಳೂರಿನ ಕೆಆರ್ಪುರಂನಲ್ಲಿ ನಡೆದ ತ್ರಿವಳಿ ಕೊಲೆ ಬಳಿಕ ಆರೋಪಿಗಳಾದ ಶ್ವೇತಾ, ಆಕೆಯ ಗೆಳೆಯ ಕೆನತ್ ಮೊಬೈಲ್ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಎಸ್ಕೇಪ್ ಆಗಿದ್ರು. ಆರೋಪಿಗಳ ಬಂಧನಕ್ಕೆ 6 ವಿಶೇಷ ತಂಡಗಳನ್ನು ರಚನೆ ಮಾಡಲಾಗಿತ್ತು. 50ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲನೆ ನಡೆಸಲಾಗಿತ್ತು. ಬೆಂಗಳೂರು, ತಮಿಳುನಾಡಿನಲ್ಲೂ ಶೋಧ ನಡೆಸಲಾಗಿತ್ತು. ಪ್ರತಿಯೊಂದು ಕಡೆ ಸಿಸಿಟಿವಿ ಮೇಲೆ ಕಣ್ಣಿಟ್ಟು ಓಡಾಡಿರುವ ಜೋಡಿ ದೊಡ್ಡ ವಾಹನಗಳು ರಸ್ತೆಯಲ್ಲಿ ಬಂದಾಗ ಅವುಗಳ ಮರೆಯಲ್ಲಿ ಎಸ್ಕೇಪ್ ಆಗಿರೋದು ಕೂಡ ಗೊತ್ತಾಗಿತ್ತು. ಸುಮಾರು 7 ಸಿಸಿ ಕ್ಯಾಮೆರಾದಲ್ಲಿ ಇದೇ ರೀತಿ ಮಾಡಿರೋದು ಬೆಳಕಿಗೆ ಬಂದಿದೆ. ಇನ್ನು ಬೆಂಗಳೂರಿನಲ್ಲಿ ವೃದ್ಧರ ಸಾವು ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಬಳ್ಳಾರಿಯ ಸಿರುಗುಪ್ಪ ಪೊಲೀಸರು 20 ಲಕ್ಷ ಮೌಲ್ಯದ 41 ಬೈಕ್ಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. ದಾವಣಗೆರೆಯಲ್ಲಿ ಚಿನ್ನ ಕಳೆದುಕೊಂಡ ಬ್ಯಾಂಕ್ ಗ್ರಾಹಕರು ಹೋರಾಟಕ್ಕೆ ಮುಂದಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕೆರೆಯೊಂದರ ಬಳಿ 2 ನಾಡಾ ಬಾಂಬ್ ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ ಸಂಪಿಗೆಹಳ್ಳಿಯಲ್ಲಿ ವೃದ್ಧ ದಂಪತಿ ಸಾವು ಪ್ರಕರಣ ತಿರುವು ಸಿಕ್ಕಿದೆ. ವೃದ್ಧೆ ಸುಮಿತ್ರಾ ಸತ್ತಿದ್ದು ಕೊಲೆಯಿಂದಲ್ಲ, ಸುಮಿತ್ರಾ ಹೃದಯಾಘಾತದಿಂದ ಸತ್ತಿದ್ದು ಎಂಬುದು ಮರಣೋತ್ತರ ಪರೀಕ್ಷೆಯಲ್ಲಿ ದೃಢಪಟ್ಟಿದೆ. ಆದರೆ ತಂದೆಯೇ ಕೊಂದಿದ್ದಾರೆಂದು ಮಗ ದೂರು ನೀಡಿದ್ದ, ಪತ್ನಿ ಸಾವಿನಿಂದ ಮನನೊಂದಿದ್ದ ಪತಿ ಶಿವಾನಂದಂ ಆತ್ಮಹತ್ಯೆಗೆ ಶರಣಾಗಿದ್ರು. ಮಗನ ದೂರಿನನ್ವಯ ಪತ್ನಿ ಕೊಂದು ವೃದ್ಧ ಪತಿ ಆತ್ಮಹತ್ಯೆ ಎಂದು ನಿನ್ನೆ ಕೇಸ್ ದಾಖಲಾಗಿತ್ತು. ಮರಣೋತ್ತರ ಪರೀಕ್ಷೆಯಲ್ಲಿ ಅಸಲಿ ಸತ್ಯ ಬಯಲಾಗಿದೆ. ಸಿರುಗುಪ್ಪ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ 20.50 ಲಕ್ಷ ಮೌಲ್ಯದ 41 ಬೈಕ್ ಜಪ್ತಿ ಮಾಡಿದ್ದಾರೆ. ಪ್ರಕರಣ ಸಂಬಂಧ ಬಳ್ಳಾರಿಯ ಅಹಂಭಾವಿ ನಗರದ ನಿವಾಸಿ ಬೈಕ್ ಕದೀಮ ಸಿದ್ದರೆಡ್ಡಿ ಅಲಿಯಾಸ್ ಸ್ಪ್ಲೆಂಡರ್ ಸಿದ್ದರೆಡ್ಡಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಇತ್ತೀಚೆಗೆ ಸಿರುಗುಪ್ಪ ಪೊಲೀಸ್ ಠಾಣೆಯಲ್ಲಿ ಬೈಕ್ ಕಳ್ಳತನ ಪ್ರಕರಣ ದಾಖಲಾಗಿತ್ತು. ದ್ವಿಚಕ್ರ ವಾಹನ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಆರಂಭಿಸಿದ ಸಿರುಗುಪ್ಪ ಪೊಲೀಸರು ಸಿಸಿ ಕ್ಯಾಮೆರಾ ಟೆಕ್ನಿಕಲ್ ಎವಿಡೆನ್ಸ್ ಮೂಲಕ ಆರೋಪಿಯನ್ನ ಪತ್ತೆ ಮಾಡಿದ್ರು. ಪೊಲೀಸ್ ವಿಚಾರಣೆ ವೇಳೆ 41 ಬೈಕ್ ಕಳ್ಳತನ ಮಾಡಿದ ವಿಷಯ ಹೊರಬಿದ್ದಿದೆ. ಆರೋಪಿ ಕದ್ದ ಬೈಕ್ಗಳಿಗೆ ನಕಲಿ RC ಮಾಡಿಸಿ ಮಾರಾಟ ಮಾಡುತ್ತಿದ್ದ ಎನ್ನಲಾಗಿದೆ. ಆರೋಪಿ ಸಿದ್ದರೆಡ್ಡಿ ಆಟೋ ಡ್ರೈವರ್ ವೃತ್ತಿ ಮಾಡಿಕೊಂಡಿದ್ದು ಬಳಿಕ ಬೈಕ್ ಕಳ್ಳನಾಗಿ ಬದಲಾಗಿದ್ದ. ಸುಮಾರು CCTVಗಳನ್ನು ಹಾಗೂ ಟೆಕ್ನಿಕಲ್ ಇನ್ಪುಟ್ಸನ್ನು ಪರಿಶೀಲನೆ ಮಾಡಿಕೊಂಡು ಈ ವ್ಯಕ್ತಿ ಕೊನೆಗೆ ಆ ಬೈಕನ್ನು ತಗೊಂಡು ಇಲ್ಲಿ ಬಳ್ಳಾರಿ ನಗರದ ಅವಂಬಾವಿಯಲ್ಲಿ ವಾಸ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಇವರ ಪರಿಶೀಲನೆಯಿಂದ ಪತ್ತೆ ಆಗ್ತದೆ. ಆ ವ್ಯಕ್ತಿಯನ್ನು ಆನಂತರದಲ್ಲಿ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಇವನು ಇದೇ ರೀತಿಯಾಗಿ ಸುಮಾರು ಬೈಕ್ಗಳನ್ನು ಹೆಚ್ಚು ಕಮ್ಮಿ 1 ವಾರ ಅಥವಾ 15 ದಿನದಲ್ಲಿ 1 ಬೈಕ್ ಅಟ್ಲೀಸ್ಟ್ ಅವನು ಇದೇ ಒಂದು ಎಮೋ ಯೂಸ್ ಮಾಡಿಕೊಂಡು ಕಳ್ಳತನ ಮಾಡಿ ಅದನ್ನು ಸೆಕೆಂಡ್ ಹ್ಯಾಂಡ್ ಸೇಲ್ ಅಂಥೇಳಿ ಮಾರಾಟ ಮಾಡ್ತಾ ಇದ್ದಾನೆ ಅಂಥೇಳಿ ಈ ತನಿಖೆಯಲ್ಲಿ ಪತ್ತೆ ಆಗಿರುವಂಥದ್ದು. ಸೊ ಹೆಚ್ಚಿನ ವಿಚಾರಣೆ ಮಾಡಿದಾಗ ಇವನು ಸುಮಾರು 1-1.5 ವರ್ಷದಿಂದ ಇದೇ ವೃತ್ತಿಯನ್ನು ಮಾಡ್ತಾ ಇದ್ದು, ಅವನು ಮೇನ್ ವೃತ್ತಿ ಏನಂತಂದರೆ ಅವನು ಆಟೋ ಡ್ರೈವರ್, ಬಳ್ಳಾರಿ ನಗರದಲ್ಲಿ ಆಟೋ ಡ್ರೈವಿಂಗ್ ಮಾಡಿಕೊಂಡಿದ್ದು. ದಾವಣಗೆರೆಯ ನ್ಯಾಮತಿ SB ಬ್ಯಾಂಕ್ ವಿರುದ್ಧ ಹೋರಾಟಕ್ಕೆ ಗ್ರಾಹಕರು ಮುಂದಾಗಿದ್ದಾರೆ. 1 ವರ್ಷದ ಹಿಂದೆ ಇದೇ ಬ್ಯಾಂಕ್ನಲ್ಲಿ 17 ಕೋಟಿ ರೂಪಾಯಿ ಬೆಲೆ ಬಾಳುವ ಚಿನ್ನ ದೋಚಿ ದರೋಡೆಕೋರರು ಪರಾರಿಯಾಗಿದ್ದರು. ಘಟನೆ ನಡೆದು ವರ್ಷವಾದರೂ ಚಿನ್ನ ಕೈಸೇರದ ಹಿನ್ನೆಲೆಯಲ್ಲಿ ಗ್ರಾಹಕರು ಹೋರಾಟಕ್ಕೆ ಮುಂದಾಗಿದ್ದಾರೆ. 6 ತಿಂಗಳ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ಚಿನ್ನ ವಶಕ್ಕೆ ಪಡೆದಿದ್ದಾರೆ. ಈ ನಡುವೆ ಹೊನ್ನಾಳಿ ಹಾಲಿ ಶಾಸಕ DJ ಶಾಂತನಗೌಡ ಹಾಗೂ MP ರೇಣುಕಾಚಾರ್ಯ ಗ್ರಾಹಕರ ನೆರವಿಗೆ ಬಂದಿದ್ದಾರೆ. 3 ದಿನಗಳಲ್ಲಿ ಗ್ರಾಹಕರ ಚಿನ್ನದ ಆಭರಣ ವಾಪಸ್ ಮಾಡಬೇಕು ಅಂತ ತಾಕೀತು ಮಾಡಿದ್ದಾರೆ. SBI ಬ್ಯಾಂಕಿಗೆ ರೈತರ ಬಂಗಾರ ಕೊಳ್ಳೆ ಹೊಡೆದ SBI ಬ್ಯಾಂಕಿಗೆ, ರೈತರ ಬಂಗಾರ ಕೊಳ್ಳೆ ಹೊಡೆದ SBI ಮ್ಯಾನೇಜರ್ಗೆ, ರೈತರ ಬಂಗಾರ ಕೊಳ್ಳೆ ಹೊಡೆದ AGMಗೆ, ಶಬ್ದದಿಂದ ನಿಂದಿಸಿದ ಮ್ಯಾನೇಜರ್ಗೆ.
ಕೋಲಾರದ ಕೆಜಿಎಫ್ ಆರ್ಟಿಒಗೆ ಸೇರಿದ ವಾಹನ ಅಪಘಾತ ಮಾಡಿದೆ. ಬಂಗಾರಪೇಟೆ ಪಟ್ಟಣದ ಪಾಷಾ ಗ್ಯಾರೇಜಿನ ಬಳಿ ಆರ್ಟಿಒಗೆ ಸೇರಿದ ಬೊಲೆರೋ ವಾಹನವು ಮುಂದೆ ಹೋಗುತ್ತಿದ್ದ ಕಾರ್ಗೆ ಡಿಕ್ಕಿ ಹೊಡೆದಿದೆ. ಎಆರ್ಟಿಒ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಪ್ರಯಾಣಿಸುತ್ತಿದ್ದ ವಾಹನವನ್ನ ಹೋಮ್ ಗಾರ್ಡ್ ಚಲಪತಿ ಎಂಬುವರು ಚಾಲನೆ ಮಾಡುತ್ತಿದ್ರು. ಅಪಘಾತದ ಬಳಿಕ ಕಾರ್ ಡ್ರೈವರ್ ಅನ್ನ ಅಧಿಕಾರಿ ದಬಾಯಿಸಿದ್ದಾರೆ. ಪರಿಣಾಮ ಆರ್ಟಿಒ ಕಾರ್ ಡಿಕ್ಕಿಯಾಗುವ ವಿಡಿಯೋವನ್ನ ಕಾರು ಚಾಲಕ ಬಾಬು ವೈರಲ್ ಮಾಡಿದ್ದಾನೆ. ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಅಧಿಕಾರಿ ಕಾರ್ ರಿಪೇರಿ ಮಾಡಿಸಿಕೊಡುವ ಭರವಸೆ ನೀಡಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದ ಕಾರು ಪಲ್ಟಿಯಾಗಿದೆ. ಕಾರು ಚಲಾಯಿಸುತ್ತಿದ್ದ ವೈದ್ಯರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆಲೂರು ತಾಲೂಕಿನ ಪಾಳ್ಯ ಬಳಿ ಈ ಅಪಘಾತವಾಗಿದೆ. ಹಾಸನ ನಗರದ ಜನಪ್ರಿಯ ಆಸ್ಪತ್ರೆ ಮಾಲೀಕ ಡಾಕ್ಟರ್ ಅಬ್ದುಲ್ ಬಶೀರ್ ಪುತ್ರ ಡಾಕ್ಟರ್ ಶಾರುಖ್ ಅಬ್ದುಲ್ಲಾ ಕಾರು ಚಲಾಯಿಸುತ್ತಿದ್ರು. ಅತಿ ವೇಗ ಹಾಗೂ ಅಜಾಗರೂಕತೆ ಚಲನೆಯಿಂದ ಅಪಘಾತವಾಗಿದೆ ಎಂದು ಸಂಚಾರಿ ಪೊಲೀಸರು ತಿಳಿಸಿದ್ದಾರೆ. ಆಲೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಕೋಲಾರದಲ್ಲಿ ಖಾಸಗಿ ಬಸ್ ಮೇಲೆ ಕೊಂಬೆ ಮುರಿದು ಬಿದ್ದಿದೆ. ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದ ಬಳಿ ಘಟನೆ ನಡೆದಿದೆ. ಮರದ ಕೊಂಬೆ ಮುರಿದು ಬಿದ್ದ ಪರಿಣಾಮ ಬಸ್ ಜಖಮಾಗಿದೆ. ಕ್ರೀಡಾಂಗಣದ ಬಳಿ ಬಸ್ ನಿಲ್ಲಿಸಿದ್ದಾಗ ಗಾಳಿಗೆ ಕೊಂಬೆ ಮುರಿದು ಬಿದ್ದಿದೆ. ಅದೃಷ್ಟವಶಾತ್ ಬಸ್ನಲ್ಲಿದ್ದ ಚಾಲಕ ಹಾಗೂ ಬಸ್ ಕ್ಲೀನರ್ ಅಪಾಯದಿಂದ ಪಾರಾಗಿದ್ದಾರೆ. ಬಸ್ ಟಾಟಾ ಎಲೆಕ್ಟ್ರಾನಿಕ್ಸ್ ಕಂಪನಿಗೆ ಸೇರಿದ್ದಾಗಿದೆ. ಕೋಲಾರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾಳಗಿನಕೊಪ್ಪ ಗ್ರಾಮದ ಮನೆಯಲ್ಲಿ ನಾಡ ಬಾಂಬ್ ಸ್ಫೋಟ ಪ್ರಕರಣ ತನಿಖೆ ಮತ್ತಷ್ಟು ವೇಗ ಪಡೆದಿದೆ. ಈ ಪ್ರಕರಣ ಬೆನ್ನಲ್ಲೇ ಮತ್ತೆ 2 ನಾಡ ಬಾಂಬ್ ಪತ್ತೆಯಾಗಿದೆ. ಕಾಳಗಿನಕೊಪ್ಪ ಗ್ರಾಮದ ಕೆರೆ ಬಳಿ 2 ನಾಡ ಬಾಂಬ್ಗಳನ್ನು ಪೊಲೀಸರು ಮತ್ತೆ ಪತ್ತೆ ಹಚ್ಚಿದ್ದಾರೆ. ಇನ್ನು ನಾಡ ಬಾಂಬ್ ಸ್ಫೋಟಗೊಳ್ಳುತ್ತಿದ್ದಂತೆ ಮನೆ ಮಾಲೀಕ ವಸಂತ್ ಕೊರವ ಕುಟುಂಬ ಸಮೇತ ಪರಾರಿಯಾಗಿದ್ದಾನೆ. ಆತನಿಗಾಗಿ ಶೋಧ ಕಾರ್ಯ ನಡೆಸಲಾಗುತ್ತಿದೆ. ವಸಂತ್ ಮನೆಯಲ್ಲಿ ನಾಡ ಬಾಂಬ್ ತಯಾರಿಸುತ್ತಿರುವ ಶಂಕೆ ವ್ಯಕ್ತವಾಗಿದೆ. ಬಾಂಬ್ ನಿಷ್ಕ್ರಿಯ ದಳ ಪರಿಶೀಲನೆ ವೇಳೆ ಘಟನಾ ಸ್ಥಳದಲ್ಲಿ ನಾಡ ಬಾಂಬ್ ತಯಾರಿಕೆಗೆ ಬಳಸುವ ವಸ್ತು, ಮದ್ದಿನ ಪೌಡರ್, ತಂತಿ, ಕಾಡು ಹಂದಿಯ ಹಲ್ಲು ಪತ್ತೆಯಾಗಿದೆ. ಹಳಿಯಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಬೆಂಗಳೂರಿನ ನೇರಳೆ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಸುಗಮವಾಗಿದೆ. ನಿನ್ನೆ ಸಂಜೆ 6:30ಕ್ಕೆ ಬೈಯಪ್ಪನಹಳ್ಳಿಯಿಂದ ಮೆಜೆಸ್ಟಿಕ್ಗೆ ಹೊರಟಿದ್ದ ಮೆಟ್ರೋ ರೈಲು ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದ ಬಳಿ ಬರ್ತಿದ್ದಂತೆ ನಿಂತು ಬಿಟ್ಟಿತ್ತು. ಸತತ 9 ತಾಸುಗಳ ರಿಪೇರಿ ನಂತರ ಅಂದ್ರೆ ನಸುಕಿನ ಜಾವ 3:30ಕ್ಕೆ ತಾಂತ್ರಿಕ ದೋಷವನ್ನ ಸರಿಪಡಿಸಲಾಯಿತು. ಇಂದು ಮುಂಜಾನೆ 5 ಗಂಟೆಗೆ ಕಾಡುಗೋಡಿಯಿಂದ ಹೊರಟಿದ್ದ ರೈಲು ಮೈಸೂರು ರಸ್ತೆಯೇ ಚಲ್ಲಘಟ್ಟದವರೆಗೆ ತಲುಪಿತು. ಇಂದು ಬೆಳಗ್ಗೆ 5 ಗಂಟೆಯಿಂದ ನೇರಳೆ ಮಾರ್ಗದ ಚಲ್ಲಘಟ್ಟ ಟು ವೈಟ್ಫೀಲ್ಡ್ ಎಲ್ಲಾ ಮೆಟ್ರೋ ಸ್ಟೇಷನ್ಗಳಲ್ಲಿ ಎಂದಿನಂತೆ ಮೆಟ್ರೋ ರೈಲುಗಳ ಕಾರ್ಯಾಚರಣೆ ಆರಂಭವಾಗಿದೆ. ಮಧ್ಯರಾತ್ರಿಯವರೆಗೆ ತಾಂತ್ರಿಕ ದೋಷವನ್ನ ಬಿಎಂಆರ್ಸಿಎಲ್ ಸರಿಪಡಿಸಿದೆ. ಇನ್ನು ಕೋಲಾರದ ಹೋಟೆಲ್ ಒಂದರಲ್ಲಿ ಉಣಬಡಿಸಿದ ಬಿರಿಯಾನಿಯಲ್ಲಿ ಸತ್ತ ಹಲ್ಲಿ ಪತ್ತೆಯಾಗಿದೆ. ಯಾದಗಿರಿಯಲ್ಲಿ ಆ ಒಂದು ಹಳ್ಳದಿಂದ ವಿದ್ಯಾರ್ಥಿಗಳು ಶಾಲೆಗೆ ಹೋಗಲು ಪರದಾಡುವಂತಾಗಿದೆ. ಮುಂಗಾರು ಮಳೆ ಕೊರತೆಯ ನಡುವೆಯೇ ಬೀದರ್ ರೈತರು ಧೈರ್ಯ ಮಾಡಿ ಬಿತ್ತನೆ ಕಾರ್ಯ ಶುರು ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಮಳೆಗಾಗಿ ಗೊಂಬೆಗಳಿಗೆ ಮದುವೆ ಮಾಡಿಸಲಾಗಿದೆ. ಯಾದಗಿರಿ ತಾಲೂಕಿನ ಲಿಂಗಸನಹಳ್ಳಿ ತಾಂಡಾದ ಮಕ್ಕಳು ಮಳೆಗಾಲದಲ್ಲಿ ಶಾಲೆಗೆ ಬರಲು ಹರಸಾಹಸ ಪಡುತ್ತಿದ್ದಾರೆ. ತಾಂಡಾದಿಂದ ಯರಗೋಳ ಗ್ರಾಮಕ್ಕೆ ಶಾಲೆಗೆ ಮಕ್ಕಳು ಬರಬೇಕಾದ್ರೆ ಹಳ್ಳವನ್ನ ಎದ್ನೋ ಬಿದ್ನೋ ಅಂತ ದಾಟಿ ಬರಬೇಕಾಗುತ್ತೆ. ತಾಂಡಾದಿಂದ ಯರಗೋಳಗೆ ಬರುವ ರಸ್ತೆ ಮಧ್ಯೆ ಇರುವ ಹಳ್ಳ ಮಳೆ ಬಂದ್ರೆ ತುಂಬಿ ಹರಿಯುತ್ತೆ. ಆಗ ಪೋಷಕರು ಮಕ್ಕಳನ್ನ ಶಾಲೆಗೆ ಕಳಿಸುವುದಿಲ್ಲ. ಮಳೆ ಇಲ್ಲದ ಸಮಯದಲ್ಲಿ ಪೋಷಕರೇ ಮಕ್ಕಳನ್ನ ಹಳ್ಳ ದಾಟಿಸಿ ಬರ್ತಾರೆ. ತಾಂಡಾದ ನಿವಾಸಿಗಳು ಸಹ ಬೇರೆ ಬೇರೆ ಕಡೆ ಹೋಗಬೇಕು ಅಂದರೆ ಪರದಾಡುವ ಸ್ಥಿತಿ ಇದೆ. ತಾಂಡಾ ನಿವಾಸಿಗಳು ಹಲವು ಬಾರಿ ಅಧಿಕಾರಿಗಳು ಹಾಗೂ ಶಾಸಕರಿಗೆ ಮನವಿ ಮಾಡಿದ್ದಾರೆ. ಆದರೂ ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿಲ್ಲ ಅಂತ ತಾಂಡಾ ನಿವಾಸಿಗಳು ನೋವು ತೋಡ್ಕೊಂಡಿದ್ದಾರೆ. ಯಾದಗಿರಿ ತಾಲೂಕಿನ ಲಿಂಗಸನಹಳ್ಳಿ ತಾಂಡದ ಮಕ್ಕಳು ಶಾಲೆಗೆ ಬರೋಕ್ಕೆ ಹರಸಾಹಸ ಪಡುವಂಥ ಸ್ಥಿತಿ ನಿರ್ಮಾಣ ಆಗಿರುತ್ತೆ. ಯಾಕಂದರೆ ಏನು ಇವು ತಾಂಡಾದಿಂದ ಯರಗೋಳ ಗ್ರಾಮಕ್ಕೆ ಶಾಲೆಗೆ ಬರಬೇಕಾದ್ರೆ ಈ ಒಂದು ಹಳ್ಳ ಏನಿದೆ, ಚಿಕ್ಕದಾದ ಹಳ್ಳ ಏನಿದೆ, ಹಳ್ಳವನ್ನು ದಾಟಿ ಬರುವಂಥ ಸ್ಥಿತಿ ನಿರ್ಮಾಣ ಆಗಿರುತ್ತದೆ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ನಾಳೆ ತುಂಗಭದ್ರಾ ಜಲಾಶಯದ ನೂತನ ಕ್ರಸ್ಟ್ ಗೇಟ್ ಲೋಕಾರ್ಪಣೆಯಾಗಲಿದೆ. ನಾಳೆ ನಡೆಯುವ ಕಾರ್ಯಕ್ರಮದಲ್ಲಿ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ ಸಿಎಂಗಳು ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮದ ಹಿನ್ನೆಲೆ ಮುನಿರಾಬಾದ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಬೃಹತ್ ವೇದಿಕೆ ನಿರ್ಮಾಣವಾಗಿದೆ. ಜರ್ಮನ್ ಮಾದರಿಯ ಟೆಂಟ್ ಅಳವಡಿಸಲಾಗಿದ್ದು ಬಾಲಕರ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಕೊಪ್ಪಳ, ರಾಯಚೂರು, ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯ ರೈತರು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದ್ದು ಸುಮಾರು 5,000ಕ್ಕೂ ಹೆಚ್ಚು ಆಸನದ ವ್ಯವಸ್ಥೆ ಮಾಡಲಾಗಿದೆ.
4 ಜಿಲ್ಲೆಯ ಜೀವನಾಡಿಯಾಗಿರ್ತಕ್ಕಂತಹ ತುಂಗಭದ್ರಾ ಜಲಾಶಯದ ನೂತನ ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ ಹಿನ್ನೆಲೆಯಲ್ಲಿ ಈಗಾಗಲೇ ಇಲ್ಲಿ ಬೃಹತ್ ವೇದಿಕೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈ ಕಾರ್ಯಕ್ರಮದಲ್ಲಿ 3 ರಾಜ್ಯದ CMಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಕೊಪ್ಪಳ, ಬಳ್ಳಾರಿ, ವಿಜಯನಗರ ಮತ್ತು ರಾಯಚೂರು ಈ 4 ಜಿಲ್ಲೆಯ ರೈತರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಆ ಒಂದು ರೈತರಿಗಾಗಿ ಇಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಆಸನಗಳ ವ್ಯವಸ್ಥೆಯನ್ನು ಕಲ್ಪಿಸಲಾಗಿರ್ತಕ್ಕಂಥದ್ದು. ಬೀದರ್ ತಾಲೂಕಿನ ದದ್ದಾಪುರ, ಮರಕಲ್, ಬೆಣಕನಹಳ್ಳಿ ರೈತರು ಅದಾಗಲೇ ಬಿತ್ತನೆ ಆರಂಭಿಸಿದ್ದಾರೆ. ಮೊನ್ನೆ ಸ್ವಲ್ಪ ಮಟ್ಟಿಗೆ ಮಳೆಯಾದ್ದರಿಂದ ಬಿತ್ತನೆಯಲ್ಲಿ ತೊಡಗಿಕೊಂಡ ರೈತರು ಮುಂದೆ ಮಳೆ ಬರುತ್ತೆಂಬ ಭರವಸೆಯನ್ನ ಇಟ್ಟುಕೊಂಡಿದ್ದಾರೆ. ಸದ್ಯ ಬಿತ್ತನೆಗೆ ಸಮಯ ಸೂಕ್ತವಲ್ಲದಿದ್ದರೂ ಮಳೆ ಮೇಲೆ ಭಾರ ಹಾಕಿ ರೈತರು ಬಿತ್ತನೆಯಲ್ಲಿ ತೊಡಗಿಕೊಂಡಿದ್ದಾರೆ. ಅನ್ನದಾತರು ಸೋಯಾಬೀನ್, ತೊಗರಿ ಬಿತ್ತನೆ ಮಾಡುತ್ತಿದ್ದಾರೆ. ಜೂನ್ ತಿಂಗಳಲ್ಲಿ ಬಿತ್ತನೆ ಮಾಡದೆ ಹೋದ್ರೆ ಇಳುವರಿ ಕುಂಠಿತಗೊಳ್ಳುವ ಭೀತಿಯಿಂದಾಗಿ ಭೂಮಿಯಲ್ಲಿ ತೇವಾಂಶ ಇಲ್ಲದೆ ಹೋದ್ರೂ ಬಿತ್ತನೆ ಮಾಡಲಾಗಿದೆ. ಇನ್ನು ಬಿತ್ತನೆ ತಡವಾದರೆ ಬೆಳೆ ರೋಗಕ್ಕೆ ತುತ್ತಾಗುವ ಸಂಭವ ಜಾಸ್ತಿ ಇರುವ ಕಾರಣಕ್ಕೆ ಜಿಲ್ಲೆಯ ಕೆಲ ಗ್ರಾಮದ ರೈತರು ರಿಸ್ಕ್ ತೆಗೆದುಕೊಂಡು ಬಿತ್ತನೆ ಕಾರ್ಯ ನಡೆಸುತ್ತಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಮಳೆರಾಯನ ಮುನಿಸು ಈಗ ಮುಂದುವರೆದಿರ್ತಕ್ಕಂಥದ್ದು. ಆದರೆ ಜೂನ್ ತಿಂಗಳಲ್ಲಿ ಯಾವುದೋ ಕಾರಣಕ್ಕೂ ಬಿತ್ತನೆ ಮಾಡಲೇಬೇಕಾಗತ್ತೆ. ಬಿತ್ತನೆ ಮಾಡದೆ ಒಂದು ಸ್ವಲ್ಪ ಮುಂದುವರೆದರೂ ಕೂಡ ಮುಂದೆ ಬೆಳೆ ಯಾವುದೂ ಕೂಡ ಬರೋಲ್ಲ ಅನ್ನೋ ಉದ್ದೇಶದಿಂದ ರೈತರು ವೈಯಕ್ತಿಕವಾಗಿ ರಿಸ್ಕನ್ನು ತೆಗೆದುಕೊಂಡು ಈಗ ಬಿತ್ತನೆ ಕೂಡ ಇಲ್ಲಿ ಮಾಡ್ತಿದ್ದಾರೆ. ಅಷ್ಟು ಹೇಳ್ಕೊಳ್ಳುವಷ್ಟು ಹಸಿನೂ ಕೂಡ ಆಗಿಲ್ಲ, ಆದರೂ ಕೂಡ ರೈತರು ಬಿತ್ತಲೇಬೇಕು ಅನ್ನೋ ಒಂದು ಮನಸ್ಸು ಮಾಡಿ ಈಗ ಬಿತ್ತುತ್ತಾ ಇದ್ದಾರೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪಟ್ಟಣದ BGT ಹೋಟೆಲ್ನಲ್ಲಿ ಸತ್ತ ಹಲ್ಲಿ ಪತ್ತೆಯಾಗಿದೆ. ಗ್ರಾಹಕನಿಗೆ ಕೊಟ್ಟಿದ್ದ ಬಿರಿಯಾನಿ, ಮೊಸರು ಬಜ್ಜಿಯಲ್ಲಿ ಹಲ್ಲಿ ಪತ್ತೆಯಾಗಿತ್ತು. ಈ ಬಗ್ಗೆ ಗ್ರಾಹಕರು ಕೂಡಲೇ ಹೋಟೆಲ್ ಮಾಲೀಕರ ಗಮನಕ್ಕೆ ತಂದರು. ಅದಕ್ಕೆ ಹೋಟೆಲ್ ಮಾಲೀಕ ಬೇರೆ ಬಿರಿಯಾನಿ ಕೊಟ್ಟು ಸಮಾಧಾನ ಮಾಡಿದ್ದ ಎನ್ನಲಾಗಿದೆ. ಆದರೆ ಬಿರಿಯಾನಿ ತಿಂದಿದ್ದ ನೇರಳಕೆರೆ ನಿವಾಸಿ ಲಲಿತಾಗೆ ವಾಂತಿ ಭೇದಿ ಕಂಡು ಬಂದಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಹೀಗಾಗಿ ಆಹಾರ ಆರೋಗ್ಯ ಇಲಾಖೆ ಅಧಿಕಾರಿಗಳಿಂದ ತನಿಖೆಗೆ ಒತ್ತಾಯ ಮಾಡಲಾಗಿದೆ. ಕಳೆದ ರಾತ್ರಿ ಯಾವುದೋ ಒಬ್ಬ ಮಹಿಳೆ ಇಲ್ಲಿ ಊಟ ಮಾಡಿ ಅಲ್ಲಿ ಬಿದ್ದು ನನಗೆ ಅನಾರೋಗ್ಯ ಪೀಡಿತವಾಗಿದ್ದಲ್ಲಿ ಸಾಮಾಜಿಕ ಮಾಧ್ಯಮ ಮೂಲಕ ನಮ್ಮ ಗಮನಕ್ಕೆ ಬಂತು. ಕೊಪ್ಪಳದಲ್ಲಿ ಬಳ್ಳೋಟ ಕಾರ್ಖಾನೆಯ ವಿರುದ್ಧ ಹೋರಾಟ ಮುಂದುವರೆದಿದೆ. ಕೊಪ್ಪಳ ತಾಲೂಕಿನ ಬಸಾಪುರ ಬಳಿ ಬಳ್ಳೋಟ ಕಾರ್ಖಾನೆ ನಿರ್ಮಾಣವಾಗುತ್ತಿದ್ದು ಅತಿಕ್ರಮಿಸಿದ ಕೆರೆಯನ್ನು ಮುಕ್ತಗೊಳಿಸುವಂತೆ ರೈತರು ಒತ್ತಾಯ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಸುರೇಶ್ ಹಿಟ್ನಾಳ್ಗೆ ಮನವಿಯನ್ನ ನೀಡಿ ಒತ್ತಾಯ ಮಾಡಿದ್ದಾರೆ. ಮನವಿ ಸ್ವೀಕರಿಸಿ ರೈತರಿಗೆ ಪ್ರತಿಕ್ರಿಯೆ ನೀಡಿದ ಡಿಸಿ ಸುರೇಶ್ ಹಿಟ್ನಾಳ್, ಕೋರ್ಟಲ್ಲಿ ಕೇಸ್ ಇದೆ, ಅದು ತೀರ್ಪು ಬರುತ್ತೆ, ಬಂದ ಮೇಲೆ ನೋಡೋಣ ಎಂಬ ಭರವಸೆ ಕೊಟ್ಟಿದ್ದಾರೆ. ಕೋರ್ಟ್ ಆದೇಶ ಬರುವವರೆಗೂ ತಾಳ್ಮೆ ಇರಲಿ. ನನ್ನ ಕೆಲಸ ನಾನು ಮಾಡ್ತಿದ್ದೇನೆ, ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನನ್ನ ವಿರುದ್ಧ ಕೋರ್ಟಲ್ಲಿ ಕೇಸ್ ಮಾಡಿ ನನ್ನನ್ನು ಜೈಲಿಗೆ ಕಳಿಸಿ ಅಂತ ಸಮಾಧಾನ ಪಡಿಸಿದ್ದಾರೆ. ಸರ್ ಇಲ್ಲ ಸರ್, ನೀವು ಇಲ್ಲ ಅಂತ ನಮ್ಮ ಕಂಟೆಂಪ್ಟ್ ಹಾಕಿಯಪ್ಪ. ಹೈಕೋರ್ಟ್ ಆರ್ಡರ್ನ ಇಂಪ್ಲಿಮೆಂಟ್ ಮಾಡಿಲ್ಲ ಅಂತ ಒಂದು ಕಂಟೆಂಪ್ಟ್ ಹಾಕಿ ನೀವು ಅಷ್ಟೇ ಹೇಳ್ತಾರೆ ಸರ್. ಎಲ್ಲ ಕೇಸಲ್ಲೂ ಈಗ ಒಂದು ಆದೇಶ ಬಂದಿರುತ್ತೆ ನಿಮ್ಮ ಪರವಾಗಿ, ಬಂದಾಗ ಮಾಡಿಲ್ಲ ಅಂತ ಹೇಳ್ರಿ. ಇವರು ಭೀಮಸೇನವ್ರೆ ಮಾತಾಡಿದ್ರೆ ಏನು ಉಪಯೋಗ ಇಲ್ಲ, ನಾವು ಹಿಂಗೆ ಮಾತಾಡ್ತಿರ್ಬೇಕು ಇನ್ನೂ 10 ವರ್ಷ. ನೀವು ನನ್ನ ಮೇಲೆ ಒಂದು ಕಂಟೆಂಪ್ಟ್ ಹಾಕಿ DC ಇದನ್ನು ಮುಕ್ತ ಮಾಡಬೇಕಂತ ಹೈಕೋರ್ಟ್ ಡೈರೆಕ್ಷನ್ ಇತ್ತು, ಇಂಪ್ಲಿಮೆಂಟ್ ಮಾಡಿಲ್ಲ, ಇವ್ರು ಜೈಲಿಗೆ ಹಾಕಿ ಅಂತ ಹಾಕಿ ಅಲ್ಲ ನೀವು ಕೊಟ್ಟಿದ್ದ. ನವಿಲುಗರಿ ಧರಿಸಿ ನೃತ್ಯ ಮಾಡಿದ ಬಗ್ಗೆ ನಟ ಡ್ಯಾನ್ಸರ್ ಕಿಶನ್ ಬೆಳಗಲಿ ಕ್ಷಮೆ ಕೇಳಿದ್ದಾರೆ. ನವಿಲುಗರಿಯನ್ನ ಬಾಡಿಗೆಗೆ ತಗೊಂಡಿದ್ವಿ, ಬಾಡಿಗೆಗೆ ತಗೊಳ್ಳೋದು ಕೂಡ ವನ್ಯಜೀವಿ ಕಾಯ್ದೆ ಪ್ರಕಾರ ತಪ್ಪು ಅನ್ನೋದನ್ನ ಹೇಳಿದ್ರು. ಆದರೆ ನಮಗೆ ಗೊತ್ತಿರಲಿಲ್ಲ, ಹೀಗಾಗಿ ಕ್ಷಮೆ ಕೇಳ್ತೇನೆ. ಇನ್ನು ಮುಂದೆ ಈ ರೀತಿ ಆಗದಂತೆ ನೋಡ್ಕೊಳ್ತೇನೆ. ಈ ರೀತಿ ನಾನು ಮತ್ತೊಮ್ಮೆ ಮಾಡೋದಿಲ್ಲ. ನನ್ನಿಂದ ತಪ್ಪಾಗಿದೆ ಅಂತ ನಿಮಗೂ ಅನಿಸಿದ್ರೆ ಅದಕ್ಕೆ ಕ್ಷಮೆ ಕೇಳ್ತೇನೆ. ಹಾಗೆ ನಮ್ಮ ವಿಡಿಯೋವನ್ನು ನಾವು ತೆಗೆದು ಹಾಕಿದ್ದೇವೆ ಎಂದಿದ್ದಾರೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ರಂಗನತಿಟ್ಟಿನಲ್ಲಿ ಪ್ರವಾಸಿಗರಿದ್ದ ದೋಣಿಯನ್ನು ತನ್ನ ಮರಿಗಳ ಹತ್ತಿರ ಬರಲು ಬಿಡದೆ ಮೊಸಳೆಯೊಂದು ರಕ್ಷಣೆ ಮಾಡಿದೆ. ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಕ್ಯಾಮೆರಾಕ್ಕೆ ಅಪರೂಪದ ದೃಶ್ಯ ಸೆರೆ ಸಿಕ್ಕಿದೆ. ಮರಿಗಳನ್ನು ನದಿಯ ನಡುಗಡ್ಡೆಯಲ್ಲಿ ಇರಿಸಿದ್ದ ಮೊಸಳೆ ನಡುಗಡ್ಡೆ ಬಳಿಗೆ ದೋಣಿ ಹೋಗುತ್ತಿದ್ದಂತೆ ದೋಣಿಯನ್ನ ಮರಿ ಹತ್ತಿರಕ್ಕೆ ಬಿಟ್ಟಿರಲಿಲ್ಲ. ಬೋಟನ್ನ ಅಡ್ಡಗಟ್ಟೆ ಹಿಂದಕ್ಕೆ ಕಳಿಸಿತ್ತು. ಪಕ್ಷಿಧಾಮದ ಕಾವೇರಿ ನದಿಯಲ್ಲಿ ನೂರಾರು ಮೊಸಳೆಗಳಿದ್ದು ಪಕ್ಷಿಧಾಮದಲ್ಲಿ ಬೋಟಿಂಗ್ ಮಾಡುವ ವೇಳೆ ಪ್ರವಾಸಿಗರಿಗೆ ದರ್ಶನ ಕೊಡುತ್ತವೆ. ಆದರೆ ತಾಯಿಯ ಮೊಸಳೆ ತನ್ನ ಮರಿ ರಕ್ಷಣೆ ಮಾಡುವ ಅಪರೂಪದ ದೃಶ್ಯ ಸೆರೆಯಾಗಿದೆ. ರಾಜ್ಯದ ಪ್ರಸಿದ್ಧ ವಿಶ್ವಾಸಾರ್ಹ ಗ್ರೂಪ್ ಟೂರ್ ಆಪರೇಟರ್ಗಳಲ್ಲಿ ಒಬ್ಬರಾಗಿರುವ ಶ್ರೀ ಮಲ್ಲಿಕಾರ್ಜುನ ಟ್ರಾವೆಲ್ಸ್ ಅವರು ಮಂಗಳೂರಲ್ಲಿ ನೂತನ ಶಾಖೆಯೊಂದನ್ನು ಪ್ರಾರಂಭಗೊಳಿಸಿದ್ದಾರೆ. ಮಂಗಳೂರಿನಲ್ಲಿ ಶ್ರೀ ಮಲ್ಲಿಕಾರ್ಜುನ ಟ್ರಾವೆಲ್ಸ್ನ 5ನೇ ಶಾಖೆಗೆ ಇಂದು ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್ ಚಾಲನೆ ನೀಡಿದರು. ಮಂಗಳೂರು, ಉಡುಪಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ಪ್ರವಾಸಿಗರಿಗೆ ಸಾಕಷ್ಟು ಅನುಕೂಲವಾಗುವಂತೆ ಸಂಸ್ಥೆ ತನ್ನ 5ನೇ ಶಾಖೆಯನ್ನು ನಂಬರ್ 7 1ನೇ ಮಹಡಿ ಲ್ಯಾಂಡ್ ಟ್ರೇಡ್ ಟ್ರೆಂಡ್ ವಿಕ್ರಮ್ ಬಿಲ್ಡಿಂಗ್ PVS ರಸ್ತೆ ಮಂಗಳೂರಿನಲ್ಲಿ ಆರಂಭಿಸಿದೆ.